ಮೇಡಮ್ ಇನ್ನೊಂದೇನಂತಂದ್ರೆ, ನೀವು LLB ಓದ್ತಿರೋದಕ್ಕೆ ಒಂದು ಹ್ಮ್ ಕ್ವಶನ್ ನನಗೆ ಇನ್ನೊಂದೇನಂತಂದ್ರೆ, ಹ್ಮ್ ಇತ್ತೀಚೆಗಷ್ಟೇ ಡೌರಿ ಕೇಸಸ್ ಕೂಡ ಹ್ಮ್ ಜಾಸ್ತಿ ಆಗ್ತದೆ. ಹೌದು. ತಮಿಳ್ನಾಡಲ್ಲಿ ಮೊನ್ನೆ ಅಷ್ಟೇನೆ ಹ್ಮ್ ರಿಧನ್ಯ ಕೇಸ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಹೌದು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹ್ಮ್ ಖರ್ಚು ಮಾಡಿದ್ರು, ಹ್ಮ್ ವರದಕ್ಷಿಣೆನೂ ಕೊಟ್ರು. ಅದ್ರ ಜೊತೆಗೆ ಎಷ್ಟೋ 800 ಗ್ರಾಮು ಅಧಿಕ ಒಂದು ಹ್ಮ್ ಚಿನ್ನವನ್ನು ಕೂಡ ಕೊಟ್ರು. ಹ್ಮ್ ಮದುವೆ ಆಗಿದ್ 1.5 ತಿಂಗಳಿಗೇನೆ ಮತ್ತೆ ವರದಕ್ಷಿಣೆ ಕಿರುಕುಳ ಹ್ಮ್ ಕೊಟ್ಟು, ಹ್ಮ್ ಆ ಹೆಣ್ಮಗಳು ತನ್ನ ತಂದೆ ತಾಯಿಗೆ ಏನೋ ಒಂದು ಭಾವುಕವಾದ ಹ್ಮ್ ಒಂದೆರಡು ಲೈನ್‌ಗಳನ್ನ ಬರೆದ್ಬಿಟ್ಟು ಹ್ಮ್ ಸತ್ತೋಗ್ತಾರೆ. ಹ್ಮ್ ಸೊ ಡೌರಿ ಕೇಸಸ್ ಅಥವಾ ವರದಕ್ಷಿಣೆ ಬಗ್ಗೆ ಹ್ಮ್ ಸೊ ಏನ್ ಹೇಳ್ತೀರಾ? ಯಾಕಂತಂದ್ರೆ ನೀವು ಸರ್. ಮಾತಾಡಿದ್ರಿ ನೀವು. ಹಾ, ಯಾ ಹೇಳಿ. ಮಿಡಲ್ ಕ್ಲಾಸ್ ಸ್ಟ್ರಗಲಿಂಗ್ ಬಗ್ಗೆನೂ ಕೂಡ ಹೌದು, ಮಾತಾಡಿದ್ರಿ. ಹೌದು. ಅಂದ್ರೆ ಕೆಲವೊಬ್ರು ಇರ್ತಾರೆ, ಎಲ್ರೂ ಅಂತ ಹೇಳಕ್ಕಾಗಲ್ಲ. ಹ್ಮ್ ಕೆಲವೊಬ್ಬರ ಮೈಂಡ್ ಸೆಟ್ ಇರುತ್ತೆ. ಹ್ಮ್ ಅಂದ್ರೆ ಯಾವ್ದೋ ಒಂದು ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದು ಅವ್ರ ಹತ್ರ ಆಸ್ತಿ ಪಾಸ್ತಿ ನೋಡ್ಬಿಟ್ಟು ಚೆನ್ನಾಗಿ ಕಿತ್ಕೊಳ್ಳೋಣ, ಹ್ಮ್ ಹ್ಮ್ ಅವ್ರನ್ನ ಏನ್ ಮುಗಿಸ್ಬಿಟ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಮನೆಗೆ ಈ ತರ ಅಂತ. ಈ ತರ ಹಣ ಪಿಶಾಚಿಗಳ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿರುವಂತವ್ರಿಗೆ ಹ್ಮ್ ಅಭಿಜ್ಞಾ ಅವರ ಒಂದು ನಟಿಯಾಗಿರ್ಬೋದು, ಹ್ಮ್ ಮುಂದಿನ ವಕೀಲೆಯಾಗಿ ಅಥವಾ ಹ್ಮ್ ಹೆಣ್ಣಾಗಿ ಏನ್ ಹೇಳ್ತೀರಾ ಅಂತ? ತಗೊಳ್ಳೋರ್ಕಿಂತ ಕೊಡೋರ್ದು ತಪ್ಪು ಅಂತ ನಾನು ಹೇಳ್ತೀನಿ. ಹ್ಮ್ ಏನಕ್ಕೆ ಕೊಡ್ತೀರಾ ವರದಕ್ಷಿಣೆ? ನೀವು ಒಂದು ಹೆಣ್ಣನ್ನ ಓದಿಸಿ, ಹ್ಮ್ ಅವಳನ್ನ ಸಾಕಿ, ಅವಳನ್ನ ಅಷ್ಟು ವರ್ಷ ಒಂದು ಸಂಸ್ಕೃತಿಯಿಂದ ಬೆಳೆಸಿ, ಒಂದು ಮನೆಗೆ ಕೊಡ್ತಿದ್ದೀರಾ, ಅದೇ ಜಾಸ್ತಿ ಹ್ಮ್ ಅಲ್ವಾ? ಇವಾಗ ಬಿಕಾಸ್ ನಿಮ್ಗೆ ಗೊತ್ತು, ಹುಡುಗರಿಗೆ ಮದುವೆ ಆಗಕ್ಕೆ ಹುಡುಗಿರ್ ಹ್ಮ್ ಸಿಗ್ತಾ ಇಲ್ಲ. ಅಂಡ್ ಅದಕ್ಕಿಂತ ಇನ್ನೊಂದು ಏನ್ ಅನ್ಸುತ್ತೆ, ಎಲ್ಲಿವರೆಗೂ ಕೊಡೋರು ಇರ್ತಾರೋ ಅಲ್ಲಿವರೆಗೂ ತಗೊಳ್ಳೋರು ಇದ್ದೇ ಇರ್ತಾರೆ. ಹ್ಮ್ ಸೊ ಹಾಗಾಗಿ ರಿಧನ್ಯ ಕೇಸಲ್ಲಿ ಓಕೆ, ನೀವು ಇಷ್ಟು ಗ್ರ್ಯಾಂಡ್ ಆಗಿ ನಿಮ್ ಲೆವೆಲ್ ತೋರ್ಸ್ಕೊಬೇಕು, ನಿಮ್ ಲೆವೆಲ್ ಅಲ್ಲಿ ನೀವು ಮದ್ವೆ ಮಾಡ್ಕೊಡ್ಬೇಕು, ಎಲ್ಲ ಮಾಡ್ಕೊಟ್ರಿ, ಹ್ಮ್ ವೆಲ್ ಅಂಡ್ ಗುಡ್ ಆಯ್ತು. ಬಟ್ ಎಂಡ್ ಆಫ್ ದ ಡೇ ಏನಾಯ್ತು? ಯು ಲಾಸ್ಟ್ ಯುವರ್ ಡಾಟರ್ ಅಲ್ವಾ? ಮಗಳೇ ಇಲ್ಲ. ಮಗಳೇ ಇಲ್ಲ. ನೀವು 70 ಲಕ್ಷದ ಕಾರು, ಯಾಕೆ ಅವನಿಗೆ ತಗೊಳ್ಳೋ ಯೋಗ್ಯತೆ ಇಲ್ವಾ? ಅಲ್ವಾ? ಅಂಡ್ ಮದ್ವೆನೂ ಅಷ್ಟೇನೆ. ಓಕೆ ಫೈನ್, ಅದು ಹ್ಮ್ ನಾವು ಅವ್ರ ಸ್ಟ್ಯಾಂಡರ್ಡ್ಸ್, ಅವ್ರ ಲೆವೆಲ್ ಬಗ್ಗೆ ನಾವು ಹ್ಮ್ ಮಾತಾಡಕ್ಕಾಗಲ್ಲ. ಮದ್ವೆ ಮಾಡ್ಕೊಡಿ, ಆ ಅಪ್ಪಂಗೆ ಆಸೆ ಇರುತ್ತೆ, ಹ್ಮ್ ಮದ್ವೆ ಮಾಡ್ಕೊಡ್ಬೇಕು. ವರದಕ್ಷಿಣೆ ಏನು ಕೊಡ್ತೀರಾ? ಕಾರ್ ಕೊಡೋ ಅವಶ್ಯಕತೆ ಏನಿತ್ತು? ಅಷ್ಟು ಚಿನ್ನಾನ ಓಕೆ ಮಗ್ಳಿಗೆ ಹಾಕ್ಬಿಟ್ಟು ಮಗಳ ಹೆಸರಲ್ಲಿ ಕೊಡಿ. ಹ್ಮ್ ಸೊ ಆವಾಗ ಇಷ್ಟ್ ಕೊಡ್ತಾರೆ ಅಂತ ಒಂದ್ ಹುಡ್ಗಂಗ್ ಗೊತ್ತಾದ್ರೆ ಹ್ಮ್ ಖಂಡಿತವಾಗ್ಲೂ ಅವ್ನ್ ಕೇಳ್ತಾನೆ, ಇನ್ನೊಂದ್ ಸ್ವಲ್ಪ ತಗೊಂಬಾ, ಮತ್ತೊಂದ್ ಹ್ಮ್ ಸ್ವಲ್ಪ ತಗೊಂಬಾ ಹ್ಮ್ ಅಂತ. ಅಂಡ್ ಇನ್ನೊಂದು ಸರ್, ನನಗ್ ಅನ್ಸೋದ್ ಏನು ಅಂದ್ರೆ, ಯಾವಾಗ ಹೆಣ್ಮಕ್ಳು ರಿಧನ್ಯ ಐ ಥಿಂಕ್ ಜೀವ ಕಳ್ಕೊಳ್ಳೋ ಅಂತ ದೊಡ್ಡ ವಿಚಾರ ಇದು ಖಂಡಿತವಾಗ್ಲೂ ಅಲ್ಲ. ಹ್ಮ್ ಯು ಕ್ಯಾನ್ ನಿನ್ನ ಹೋರಾಟ ಇದು. ನೀನ್ ನನ್ನ ಹತ್ರ ಡೌರಿ ಕೇಳ್ತಿದ್ಯಾ, ಬಾ ಲೀಗಲ್ ಸಿಸ್ಟಮ್ ಇದೆ, ವಿಲ್ ಹ್ಮ್ ಫೈಟ್ ಫಾರ್ ಇಟ್ ಅಂತ ಹೋಗ್ಬೋದಿತ್ತು. ಅಥವಾ ನಾನು ಕೊಡಲ್ಲ ಅಂತ ಅಪೋಸ್ ಮಾಡ್ಕೊಂಡ್ಬಿಟ್ಟು ಶೀಸ್ ಅ ಇಂಡಿಪೆಂಡೆಂಟ್ ವುಮೆನ್. ಇವಾಗ ಹೆಣ್ಮಕ್ಳು ಎಲ್ಲರೂ ಓದಿರ್ತಾರೆ, ಹ್ಮ್ ಎಲ್ಲೇ ಹೋದ್ರೂ ಕೆಲಸ ಸಿಗುತ್ತೆ, ಆಚೆ ಬರ್ಬೋದಿತ್ತು. ಜೀವ ಕಳ್ಕೊಳ್ಳೋ ಅಂತ ತಪ್ಪು ಯಾವತ್ತೂ ಮಾಡಬಾರ್ದು ಹೆಣ್ಮಕ್ಳು. ಅಂಡ್ ಇವಾಗಿನ ಕಾಲದಲ್ಲಿ ಒಂದು ಹೆಣ್ಣು ಏನ್ ಹೇಳ್ತಾರೆ, ಅವಳಿಗಿರೋ ಅಷ್ಟು ಪವರ್ ಆಗಿರ್ಲಿ ಅಥವಾ ಅವಳಿಗಿರೋ ಅಷ್ಟು ಸೌಲಭ್ಯ ಗೌರ್ಮೆಂಟ್ ಇಂದ, ಹ್ಮ್ ಐ ಡೋಂಟ್ ಥಿಂಕ್ ಗಂಡ್ಮಕ್ಳಿಗೆ ಅಷ್ಟಿದೆ ಅಂತ. ಹ್ಮ್ ಸೊ ಹಾಗಾಗಿ ಯು ಕ್ಯಾನ್ ಲಿವ್ ಯುವರ್ ಲೈಫ್ ಇಂಡಿಪೆಂಡೆಂಟ್ಲಿ. ನೀವು ಯಾರ ಮೇಲೋ ಡಿಪೆಂಡೆಂಟ್ ಆಗೇ ಬದುಕಬೇಕು ಅಂತ ಏನಿಲ್ಲ. ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಜೀವನ ಹ್ಮ್ ಸಾಗಿಸ್ಬೋದಲ್ವಾ? ಅಂಡ್ ನಿಮಗೆ ಎಜುಕೇಶನ್ ಕೊಟ್ಟಿರ್ತಾರೆ, ಎಜುಕೇಶನ್ ಏನೋ ಒಂದು ಮಕ್ಳಿಗೆ ಟ್ಯೂಷನ್ ಹೇಳ್ಕೊಟ್ಟಾದ್ರೂ ನೀವು ಜೀವನ ಸಾಗಿಸ್ಕೊಬಹುದು. ಸಾಯುವಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಅಂಡ್ ಮೇನ್ ಆಗಿ ವರದಕ್ಷಿಣೆ ಕೊಡೋರ್ದು ತಪ್ಪು ಸ್ಟಾಪ್ ಮಾಡಬೇಕು. ಕೊಡಲ್ಲ, ಹ್ಮ್ ಮಗಳನ್ನ ಕೊಡ್ತಿದೀವಿ ಅದೇ ಜಾಸ್ತಿ. ನಿನಗೆ ಯೋಗ್ಯತೆ ಇದ್ರೆ ನೀನ್ ದುಡ್ಕೊ. ಕೇಳೋರಿಗೆ ಹುಡುಗಿನೇ ಕೊಡಕ್ ಹೋಗ್ಬೇಡಿ. ಹ್ಮ್ ಹ್ಮ್ ಸೊ ಯಾವಾಗ ಕೇಳ್ತಾರೆ ಅವಾಗ ಐ ಥಿಂಕ್ ನನಗೇನ್ ಅನ್ಸುತ್ತೆ ಅಂದ್ರೆ, ಮೋಸ್ಟ್ ಪ್ರಾಬಬ್ಲಿ ರಿಧನ್ಯ ಇದನ್ನ ಹೇಳಿದ್ಲೇನೋ ಮುಂಚೆನೆ, ಹ್ಮ್ ಹ್ಮ್ ಈ ತರ ಕೇಳ್ತಿರ್ಬೋದು ಅಪ್ಪ, ಇಲ್ಲ ನಮಗ್ ಗೊತ್ತಿಲ್ಲ. ಹ್ಮ್ ಬಿಕಾಸ್ ಸಡನ್ ಆಗಿ ಒಂದ್ ಹುಡುಗಿ ಆ ತರ ಡಿಸಿಷನ್ ತಗೊಳಲ್ಲ ಅನ್ನೋದು ನನ್ನ ಪ್ರಕಾರ. ಮುಂಚೆನೆ ಇನ್ಫಾರ್ಮ್ ಮಾಡಿದ್ಲೋ ಏನೋ. ಪೇರೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ? ಸೊಸೈಟಿ, ಅಯ್ಯಯ್ಯೋ ನೀನು ಮನೆಗ್ ಬಂದು ಕೂತ್ಕೊಂಡ್ಬಿಟ್ರೆ ಏನಮ್ಮ ಕತೆ, ಹಾ, ಆವಾಗ ಅವಳಿಗೆ ಹೆಂಗ್ ಅನ್ಸುತ್ತೆ? ಅವಳು ಮುಂಚೆನೆ ಎಕ್ಸ್‌ಪ್ರೆಸ್ ಮಾಡಿದ್ಲೋ ಏನೋ, ಈ ತರ ಆಗಿದೆ ನನಗೆ, ಹ್ಮ್ ಸೊ ಈ ತರ ನನಗೆ ಕೇಳ್ತಾ ಇದಾರೆ. ಅವಾಗ ಪೇರೆಂಟ್ಸ್ ಏನ್ ಮಾಡ್ಬೇಕು? ಬಿಟ್ಬಿಟ್ ಬಾ, ನಾನು ನಿನ್ನನ್ನ ನೋಡ್ಕೊಂತೀನಿ. ಹ್ಮ್ ಒಬ್ಬ ದುಡ್ಡಿನ ಪಿಚಾಚಿ ಜೊತೆ ಬದುಕೋ ಅಂತ ಅವಶ್ಯಕತೆ ನಿನಗಿಲ್ಲ. ಹ್ಮ್ ಪೇರೆಂಟ್ಸ್ ಏನ್ ಮಾಡ್ತಾರೆ? ಅಡ್ಜಸ್ಟ್ ಮಾಡ್ಕೊ, ಅಡ್ಜಸ್ಟ್ ಮಾಡ್ಕೊ, ಅಡ್ಜಸ್ಟ್ ಮಾಡ್ಕೊ. ಎಷ್ಟು ದಿನ ಅಂತ ಆ ಒಂದು ಜೀವ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ? ಸೊ ಐ ಥಿಂಕ್ ಪೇರೆಂಟ್ಸ್‌ದು ತಪ್ಪಿದೆ. ಯಾವಾಗ ತಪ್ಪು ನಡೀತಿದೆ ಅಂತ ಗೊತ್ತಾಗುತ್ತೆ, ನೀವು ವಾಯ್ಸ್ ರೈಸ್ ಮಾಡಬೇಕು ಹ್ಮ್ ಹ್ಮ್ ನಿಮ್ಮ ಮಕ್ಳಿಗೋಸ್ಕರ. ಹ್ಮ್ ನೀವೇ ಅಲ್ಲಿ ಇಲ್ಲ 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 ಸರ್, ಇದು ಹುಡುಗಿರ್ದಷ್ಟೇ ಅಲ್ಲ, ಹ್ಮ್ ಹುಡುಗಂದು ಈ ಹ್ಮ್ ಅತುಲ್ ಕೇಸ್ ಹೌದು. ಅಲ್ವಾ? ಅವಳು ಎಷ್ಟು ಹ್ಯಾರಾಸ್ ಮಾಡ್ಬಿಟ್ಲು ಅವನ್ನ ಹ್ಮ್ ದುಡ್ಡುಗೋಸ್ಕರ. ಇಟ್ಸ್ ಜಸ್ಟ್ ಮೆಂಟಾಲಿಟೀಸ್ ಸರ್, ಅಷ್ಟೇ. ಎಷ್ಟು ವಿಕೃತವಾಗಿರುತ್ತೆ. ಐ ಥಿಂಕ್ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ನೀವು ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು. ಏನೇ ಬಂದರೂ ನಾನು ಎದುರಿಸ್ತೀನಿ ಅನ್ನೋದು ಇರಬೇಕು, ಛಲ ಹ್ಮ್ ಇರಬೇಕು. ಅಂಡ್ ಪೇರೆಂಟ್ಸ್, ಹೆಣ್ಮಕ್ಳು ಪೇರೆಂಟ್ಸು, ಯಾವಾಗ ನಿಮ್ಮ ಒಂದು ಹುಡುಗಿ ಮನೇಲಿ ಅವ್ರ ಅತ್ತೆ ಆಗಿರ್ಲಿ, ಮಾವ ಆಗಿರ್ಲಿ, ಗಂಡ ಆಗಿರ್ಲಿ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಗೊತ್ತಾಯ್ತು, ಹ್ಮ್ ದಯವಿಟ್ಟು ಪಂಚಾಯಿತಿ ಮಾಡ್ಬಿಟ್ಟು, ಓ ಸರಿ ಹೋಗುತ್ತೆ ಹೋಗಮ್ಮ ಅಂತ ಕಳ್ಸೋ ತಪ್ಪು ಕೆಲಸ ಮಾಡಬೇಡಿ. ಹ್ಮ್ ಕರ್ಕೊಂಬನ್ನಿ, ನೋಡಿ, ಅವಳ ಕಷ್ಟ ಏನು ಅಂತ ಕೇಳಿ, ಅವಳ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಿ. ಬರೀ ನಿಮ್ಮ ರಿಲೇಟಿವ್ಸೋ ಹ್ಮ್ ಅಥವಾ ಸೊಸೈಟಿ ಏನ್ ಅನ್ಕೊಳುತ್ತೋ. ಇವಾಗ ರಿಧನ್ಯ ಹೋದ್ಲು, ಅವ್ರ ರಿಲೇಟಿವ್ಸು ಇನ್ನೊಂದು ರಿಧನ್ಯನ್ ತಗೊಂಬಂದು ಕೊಡಕ್ಕಾಗತ್ತೆ ಅವ್ರ ಅಪ್ಪ ಅಮ್ಮಗೆ? ಖಂಡಿತವಾಗ್ಲೂ ಇಲ್ಲ. ಆಗಲ್ಲ. ಸೊ ದ ಫಸ್ಟ್ ಟೈಮ್ ವೆನ್ ಶಿ ಹ್ಯಾಡ್ ಟೋಲ್ಡ್,
ಅವ್ರ ಅಪ್ಪ ಅಮ್ಮ ಮನೆಗ್ ಕರ್ಕೊಂಬಂದ್ಬಿಟ್ಟಿದ್ರೆ ಇವತ್ತು ಅವಳು ಉಳ್ಕೊಂತಿದ್ಲೋ ಏನು. ಹ್ಮ್. ಸೊ ನನ್ನ ಪ್ರಕಾರ ವರದಕ್ಷಿಣೆ ಕೊಡೋದೇ ತಪ್ಪು. ಅಂಡ್ ಇಂಥ ಸಿಚುಯೇಷನ್ಗಳಲ್ಲಿ ಹೆಣ್ಮಕ್ಳ ಜೊತೆ ನಿಂತ್ಕೊಳ್ಳಿ ಅಪ್ಪ ಅಮ್ಮ. ಹ್ಮ್. ಪ್ಲೀಸ್ ಟು ಆಲ್ ದ ಪೇರೆಂಟ್ಸ್. ಹ್ಮ್. ಸೊಸೈಟಿ ಬಿಟ್ಬಿಡಿ, ರಿಲೇಟಿವ್ಸ್ ಬಿಟ್ಬಿಡಿ, ಅವ್ರು ಯಾರು ಬರಲ್ಲ. ನಿಮ್ ಮಗು, ನಿಮ್ ಕರಳ ಸಂಬಂಧ ಅದು. ಸೊ ದಯವಿಟ್ಟು ನಿಮ್ ಮಕ್ಳ ಜೊತೆ ನಿಂತ್ಕೊಳ್ಳಿ. ಇಂಥ ಕೇಸಸ್ ಆದಾಗ ಡಿವೋರ್ಸ್ ವರ್ಗೂ ಹೋಗುತ್ತಾ, ಫೈನ್. ಹ್ಮ್. ಸಾಯೋಕ್ಕಿಂತ ಡಿವೋರ್ಸ್ ಪರವಾಗಿಲ್ಲ ಅಲ್ವಾ ಸರ್? ಸೊ ಹಂಗ್ ಯೋಚನೆ ಮಾಡಿ ಪೇರೆಂಟ್ಸು. ಸೊ ಪ್ಲೀಸ್ ಸ್ಟ್ಯಾಂಡ್ ವಿತ್ ಯೋರ್ ಪೇರೆಂಟ್ಸ್. ಅಂಡ್ ಆಲ್ಸೋ ಎಲ್ಲ ಸೋಲ್ಸ್ಗೂ ಈ ತರ ಯಾರು ಇವಾಗ ನಾನು ಇಂಟರ್ವ್ಯೂ ನೋಡ್ಬಿಟ್ಟು ಈ ತರ ಯಾರು ಇಫ್ ದೇ ಆರ್ ಗೋಯಿಂಗ್ ಥ್ರೂ ಸಮಥಿಂಗ್, ಕಮ್ ಔಟ್ ಆಫ್ ದಟ್. ಯು ಆರ್ ಸ್ಟ್ರಾಂಗ್. ನಿಮ್ಗೆ ಜೀವನ ಇದೆ, ನಿಮ್ ಜೀವನ ಬದುಕ್ಬೋದು, ಹೆಂಗ್ ಬೇಕಾದ್ರೆ ಬದುಕ್ಬೋದು. ಆತರ ಹಿಂಸೆ, ಆತರ ದಿನ ಸಾಯೋ ಬದಲು ಒಂದ್ಸತಿ ಆಚೆ ಬಂದ್ಬಿಡಿ ಧೈರ್ಯದಿಂದ. ಜೀವನ ತುಂಬಾ ಚೆನ್ನಾಗಿದೆ, ಪ್ರಪಂಚ ತುಂಬಾ ಚೆನ್ನಾಗಿದೆ. ಸೊ ಬಿ ಸ್ಟ್ರಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.